ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಸೊ ಈಗ ನಾವು ಯಾರಾದರೂ ಬುದ್ಧಿವಂತರು ಅಥವಾ ನಾವು ಯಾರಾದರೂ ತಲೆ ಇದ್ದವರು ವಾಯ್ಸ್ ರೇಸ್ ಮಾಡಿದ್ರೆ ಅಥವಾ ಕನ್ಸರ್ನ್ಸ್ ರೇಸ್ ಮಾಡಿದ್ರೆ ಕ್ವಶನ್ ಕೇಳಿದ್ರೆ ನಾವು ಅದರಿಂದ ಪಬ್ಲಿಸಿಟಿ ತಗೊಂಡು ನಾವು ಮೇಲೆ ಬರ್ತೀವಿ ಬೆಳಿತೀವಿ ಅಂತಾರಲ್ಲ, ಎಂತ ಮೂರ್ಖರು ಅಂದ್ರೆ ಇಡಿಯಟ್ಸ್ ಅವರು. ಯಾಕೆಂದ್ರೆ ನಾನು ಇನ್ನೊಬ್ರಿಗೆ ಬಯೋದ್ರಿಂದ ಅಥವಾ ಇನ್ನೊಬ್ರಿಗೆ ಕ್ರಿಟಿಸೈಸ್ ಮಾಡೋದ್ರಿಂದ ಅಥವಾ ಇನ್ನೊಬ್ರಿಗೆ ಕ್ವಶನ್ ಮಾಡೋದ್ರಿಂದ ನಾನು ಹೆಂಗಯ್ಯ ಬೆಳಿತೀನಿ? ನಾನು ಬೆಳಿತೀನಿ ಯಾವಾಗ ಅಂದ್ರೆ ನಾನು ಹೇಳೋ ಮಾತಲ್ಲಿ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಇದ್ರೆ, ವ್ಯಾಲ್ಯೂಡ್ ಸ್ಟೇಟ್ಮೆಂಟ್ಸ್ ಇದ್ರೆ ಮಾತ್ರ ನಾನು ಬೆಳಿತೀನಿ. ಜನಕ್ಕೆ ಬುದ್ಧಿ ಇಲ್ವಾ ಯಾವ್ದು ಸಪೋರ್ಟ್ ಮಾಡಬೇಕು ಯಾವ್ದು ಬಿಡಬೇಕು ಅಂತ? ನಾನು ಇನ್ನೊಬ್ರ ಬಗ್ಗೆ ಏನೋ ಮಾತಾಡ್ಬಿಟ್ರೆ ನಾನು ಕಿಂಗ್ ಆಗಲ್ಲ, ಆಯ್ತಾ? ಇನ್ನೊಬ್ರು ಮಾಡಬಾರ್ದಿದ್ದ ಕೆಲಸ ಮಾಡಿದ್ರೆ ಮಾತ್ರ ನಾವು ಅದನ್ನ ವ್ಯಾಲಿಡ್ ಆಗಿ ಎತ್ತಿ ಹಿಡಿದಾಗ ಮಾತ್ರ ನಾವು ಬೇಲ್ ಬರ್ತೀವಿ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕ್ರಿಟಿಸೈಸಿಂಗ್, ಇಟ್ಸ್ ಅಬೌಟ್ ಆಸ್ಕಿಂಗ್ ರೈಟ್ ಥಿಂಗ್ಸ್, ಆಯ್ತಾ? ಸೊ ಇದು ಸುಮಾರು ಜನಕ್ಕಿಲ್ಲ, ಯಾಕಂದ್ರೆ ನಮ್ಮ ಎಜುಕೇಶನ್, ಕಲ್ಚರು, ಮ್ಯಾನರ್ಸ್, ಕಾಮನ್ ಸೆನ್ಸ್ ಎಲ್ಲ ಕಾಸ್ಟ್ಲಿ, ಆಯ್ತಾ? ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಇದೇ ರಿಯಾಲಿಟಿ. ಸೊ ಏನಾರು ಕೇಳ್ಬಿಟ್ರೆ ಅವ್ರಿಗೆ ಹೊಟ್ಟೆವ್ರಿ, ಇವ್ರಿಗೆ ಜಲಸಿ, ಹೇಟರು, ಯಪ್ಪ, ಐ ಆಮ್ ಫೆಡ್ ಅಪ್ ಆಫ್ ಹಿಯರಿಂಗ್ ಆಲ್ ದೀಸ್ ಕಾನ್ಸ್ಟೆಂಟ್ ವರ್ಡ್ಸ್. ನಿಮಗೆ ಫಸ್ಟ್ ಬೇಕಿರೋದೇನು ಗೊತ್ತಾ? ಸ್ವಲ್ಪ ಕಾಮನ್ ಸೆನ್ಸ್, ಸ್ವಲ್ಪ ಬ್ರೈನ್ ಯೂಸ್ ಮಾಡಿಕೊಂಡು ಮುಂದೆ ಬನ್ನಿ. ಆಗಲಿಲ್ಲ ಅಂದರೆ ಹಿಂಗೆ ಮಾಡ್ಕೊಂಡು ಹೇಳಿ.